ಚೀಪ್ ಚೀಪ್ ಅಂತ ಸಾಂಗು ನೋಡಿದ್ರೇ ಒಂಥರ ಹೊಸದಾಗಿ ಏನೋ ಒಂಥರ ಸೈಕ್ ಆಗೈತೆ. ಸರ್ವೇಶ್ ಅಂತ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಆದ್ರೆ ಡಬಲ್ ಮೀನಿಂಗ್ ಇದೆ. ಅದೇ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ ಅಷ್ಟೇನೆ. ಯಾಕೆಲ್ಲರೂ ಡಬಲ್ ಮೀನಿಂಗ್ ಅಲ್ಲೇ ತಗೋತೀರಾ? ಒಳ್ಳೆ ಅರ್ಥದಲ್ಲೂ ಇರ್ಬೋದಲ್ವಾ ಅದು? ಸರಿ, ನಿಮ್ಗೆ ಹೇಳಿದ್ರೆ ನಿಮ್ದು ಚಿಕ್ಕದು ಅಂದ್ರೆ ನಾವ್ ಏನ್ ಅನ್ಕೊಂತಾರೆ ನೀವೇ ಹೇಳ್ರಿ. ಏನಂದೆ ಇನ್ನೊಂದ್ಸಲ ಹೇಳು. ಇಲ್ಲ ನಿಮ್ದೇ ದೊಡ್ಡದು ಅಂತಂದ್ರೆ ಬೇರೆಯವ್ರು ಏನ್ ಅನ್ಕೊಂತಾರೆ ಪ್ರೇಕ್ಷಕರು, ನೀವೇ ಹೇಳ್ರಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಡಬಲ್ ಮೀನಿಂಗ್ ಅಲ್ಲೇ ಮಾಡಿದ್ದಾರೆ ಅಂತ ಹೇಳ್ತೀರಾ? ಡಬಲ್ ಮೀನಿಂಗ್ ಅಲ್ಲೇ ಮಾಡಿದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಈಗ ಉಪ್ಪಿ ಅವ್ರ ಫಿಲಮ್ ನ ಒಂದ್ಸಲ ನೋಡಿದ್ರೆ ನಮ್ಗಳಿಗೆ ಅರ್ಥ ಆಗಲ್ಲ, 3 ಸಲ ನೋಡ್ಲಿ ಅಂತ ಆತರ ಮಾಡ್ತಾರೆ, ಇಲ್ಲ ಅವ್ರಿಗಿರೋ ಟ್ಯಾಲೆಂಟ್ ಅದ? ದುಡ್ಡಿರೋರು ನೋಡ್ತಾರೆ, ದುಡ್ಡು ಇಲ್ದಾರ ಫೋನಾಗಿ ನೋಡ್ತಾರೆ OTT ರಿಲೀಸ್ ಆದ್ಮೇಲೆ ಅಷ್ಟೇನೆ. ಏನು ಚೆನ್ನಾಗಿದೆ. ಇನ್ನೇನು ಅನಿಸ್ತಿದೆ, ಚೀಪ್ ಅಂತಿದೆ. ಈ ಜನರ ಬಗ್ಗೆ ಹೇಳಿದ್ದಾರೆ ನಮ್ಮ ಉಪೇಂದ್ರ ಸರ್ರು. ಇರೋ ರಿಯಾಲಿಟಿನ ಅವ್ರು ಹೇಳೋದು ಯಾವಾಗಲೂ. ಅವ್ರ ಮೂವಿ ಅಂದರೆ ತುಂಬ ಇಷ್ಟ, ನೋಡ್ತೀವಿ. ಚಿಕ್ಕದು ದೊಡ್ಡದು ಅಂತಿದ್ದಾರೆ. ಮನಸ್ಸಿರ್ಬೋದು, ಇಲ್ಲ ಬುದ್ಧಿ ಇರ್ಬೋದು, ಇಲ್ಲ ಬೇರೆ ಏನಾದರೂ ಇರ್ಬೋದು. ಅದು ಅಲ್ಲ, ನಾವು ಏನು ಬೇಕೋ ಡ್ಯಾಶ್ ನಾವು ಹಾಕ್ಕೋಬೇಕು ಅದನ್ನ ಅಷ್ಟೇ. ಇಲ್ಲ ಅದು ಅವ್ರು ಬಂದವ್ರು ಸ್ಕಿಲ್ ಅವರು. ಇವಾಗ ಅದು ಹೆಂಗೆ ಹೇಳೋದು ಅಂದರೆ ಅದು ಒಂಥರ ಸಪ್ರೇಟ್ ಸ್ಕಿಲ್ ಅವ್ರದ್ದು. ಅವ್ರು ಎಷ್ಟೇ ಹಳೆ ಮೂವಿ ಇದ್ರೂ ಸರಿ, ಇವತ್ತು ರಿಲೀಸ್ ಮಾಡೋರು ಉಪೇಂದ್ರ ಹೌಸ್ಫುಲ್ ಆಗುತ್ತೆ ಥಿಯೇಟ್ರಲ್ಲಿ. ಆ ಥರ ಮೂವಿ ಉಪೇಂದ್ರ ಅದೆಲ್ಲ ಅದು ಕಮ್ಮಿನ ಹೇಳಿ ಮೂವಿ ಮಾತ್ರ. ಅದು ಆ ಬೇರೆ ಲೆವೆಲ್ ಅದು ಥಿಂಕಿಂಗೇ ಬೇರೆ ಥರ ಇರುತ್ತೆ. ಇವಾಗ ಜನರು ಇವಾಗ ಫಸ್ಟ್ ಬೆಂಚ್ ಇರ್ತಾನೆ, ಲಾಸ್ಟ್ ಬೆಂಚ್ ಇರ್ತಾನೆ, ಫಸ್ಟ್ ಬೆಂಚ್ ಇರೋದು ಲಾಸ್ಟ್ ಬೆಂಚ್ ಇರಲ್ಲ, ಲಾಸ್ಟ್ ಬೆಂಚ್ ಇರೋದು ಫಸ್ಟ್ ಬೆಂಚ್ ಇರಲ್ಲ. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ಆ ಥರ ಅವ್ರು ಒಂಥರ ಡಿಫ್ರೆಂಟ್ ಥಿಂಕಿಂಗ್ ಸ್ಕಿಲ್ ಅವ್ರದ್ದು, ಬೇರೆ ಥರನೇ ಅವ್ರದ್ದು. 101% ಬರ್ಕೊಡ್ತೀನಿ. ಪ್ರೋಮೋ ಎಲ್ಲ ಚೆನ್ನಾಗೈತೆ. ಆಮೇಲೆ ಅದು ಚೀಪ್ ಅಲ್ಲ ಅಂತ ಕ್ಲೀನಾಗಿ ಮೆನ್ಷನ್ನು ಆಗೈತೆ. ಮತ್ತು ಉಪ್ಪಿ ಸರ್ದು ಮೂವಿ ಯಾವಾಗೂ 100% ಚೆನ್ನಾಗಿ ಬರುತ್ತೆ. ಆಮೇಲೆ 100% ಥಿಯೇಟರ್ ಎಲ್ಲ ಫುಲ್ ಆಗುತ್ತೆ. ಎಲ್ಲದಕ್ಕೂ ನೀವು ಫಿಲಮ್ ನೋಡಿದ್ರೇ ನಿಮ್ಗೆ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಆ ಫಿಲಮ್ ಮೇಲೆ ಎಲ್ಲ ಬಿಡಿಸಿ ಅದಕ್ಕಿಂತ ಫಿಲಮಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಹೆಂಗೆ ಏನು ಅಂತ. ಅದು ನಾವು ಹೇಳೋಕ್ಕಿಂತ ಉಪ್ಪಿ ಸರ್ ಹೇಳಿರ್ತಾರೆ ಹೆಂಗೆ ಅಂತ. ಅದು ನಾವು ಅರ್ಥ ಮಾಡ್ಕೊಂಡು ಅವ್ರು ಹೇಳೋದೆಲ್ಲ ಒಂದು ಜೀವನದ ಮೇಲೆ ಇರೋ ಪಾಠನೇ. ಅದು ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು, ನಾವು ಎಲ್ಲೋ ಹೋಗ್ಬಿಡ್ತೀವಿ. ನಾವು ತುಂಬ ಚೆನ್ನಾಗಿ ಅನಿಸ್ತು, ಹೊಸ ಅದು. ಸೊ ಉಪ್ಪಿ ಮಾಡೋದು ಎಲ್ಲ ಡಿಫ್ರೆಂಟೇ, ಯಾವುದು ಕೂಡ ರಿಪೀಟ್ ಆಗಲ್ಲ. ಇವಾಗ ಟ್ರೆಂಡಿಂಗ್ಗಳಿರೋ ಕರಿಮಣಿ ಮಾಲೀಕ ಫಿಲಮ್ದು ಇವಾಗ ಟ್ರೆಂಡ್ ಹೊಡಿತಾ ಇದೆ. ಅದೇ ಥರ ಈಗ ಚೀಪ್ ಟ್ರೆಂಡ್ ಹೊಡೆಯುತ್ತೆ, ಇನ್ನು ಮುಂದೆನೂ ಟ್ರೆಂಡ್ ಹೊಡಿತಾನೆ ಇರುತ್ತೆ ಅಷ್ಟೇ. ಚೇತನ್ ನಮ್ಮ ಕಡೆಯಿಂದ ಉಪ್ಪಿ ಸರ್ಗೆ ಆಲ್ ದ ಬೆಸ್ಟು. ಅವರು ಫಿಲಮ್ ಮಾಡ್ತಾ ಇರಲಿ, ನಮ್ಮಂಥವ್ರು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರಲಿ. ಕಾಲೇಜ್ ಮುಗಿದ್ರು ಸರಿ, ಅವ್ರ ಬಗ್ಗೆ ಇರೋ ಚಿಂತೆ ಮುಗಿಯಲ್ಲ, ಅವ್ರ ಬಗ್ಗೆ ಇರೋ ನೆನಪು ಮುಗಿಯಲ್ಲ, ಯಾವತ್ತಿದ್ರೂ ಇರ್ತಾ ಇರುತ್ತೆ. ಆಲ್ ದಿ ಬೆಸ್ಟ್ ಸರ್. ನಿಮ್ಮ ಹೆಸರು? ಶಶಿರಾಜ್ ಮ್ಯಾಮ್. ಪ್ರೋಮೋ ಬಿಟ್ಟಿದ್ದಾರೆ ಅಲ್ವಾ? ಪ್ರೋಮೋ ನೋಡಿದ್ರಾ ನೀವು? ನೋಡಿದ್ದೀವಿ ಮ್ಯಾಮ್. ಪ್ರೋಮೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತಿದೆ? ಅವ್ರದ್ದು ಫಿಲಮ್ ನೋಡ್ಬೇಕಂತ ಕುತೂಹಲ ಇದೆ ನಮಗೂ. ಆ ಫಿಲಮ್ನಾಗ ಹೋಗಲೇಬೇಕು. ನಾವು ಅವರು ಅಭಿಮಾನಿಗಳು, ಉಪ್ಪಿ ಅಭಿಮಾನಿಗಳು ನಾವು. ಅವ್ರ ಫಿಲಮ್ಗೆ ಹೋಗ್ಲಿ ಒಂದು ಸತಿ ನೋಡ್ಬೇಕು ಆ ಫಿಲಮ್ನ. ನಮಗೂ ಅದು ಆ ಸಾಂಗೆಲ್ಲ ಕೇಳ್ತಾ ನಮಗೂ ಇಂಟ್ರೆಸ್ಟ್ ಬರ್ತಿದೆ. ಅದು ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು, ಇಲ್ಲಾಂದರೆ ಫಿಲಮ್ ಹೆಂಗಿರುತ್ತೆ ಅಂತ ನಮಗೂ ತುಂಬ ಕುತೂಹಲ ಇದೆ ಮ್ಯಾಮ್. ಅದಕ್ಕೆ ಒಂದು ಸತಿ ಹೋಗಿ ನೋಡ್ಬೇಕು ನಾವು ಆ ಫಿಲಮ್ನ. ಪ್ರೋಮೋ ಬಗ್ಗೆ ಏನು ಹೇಳ್ತೀರಾ? ಅದೊಂಥರ ವಿಚಿತ್ರವಾಗಿದೆ. ಕೆಲವರು ಒಳ್ಳೇದು ಅಂತಾರೆ, ಕೆಲವರು ಡಬಲ್ ಮೀನಿಂಗ್ ಅಂತಾರೆ. ಯಾರು ಏನು ಅನ್ಕೋತಾರೋ ಗೊತ್ತಿಲ್ಲ ಮ್ಯಾಮ್. ನಾವು ಅಭಿಮಾನಿಗಳು, ನಮ್ದು ಇಷ್ಟ. ಫಿಲಮ್ ನೋಡಿದಾಗನೇ ನಮ್ಗೆ ಅರ್ಥ ಆಗೋದು. ನಮಗೆ ಫಸ್ಟು ಮೇನ್ ನಾವು ಆ ಫಿಲಮ್ ರಿಲೀಸ್ಗೋಸ್ಕರ ಕಾಯ್ತಾಯಿದ್ದೀವಿ. ಫಿಲಮ್ ನೋಡಾದ್ಮೇಲೆ ನಮ್ಗೇನು ಅನಿಸುತ್ತೋ ಅದನ್ನು ನಾವು ಹೇಳ್ತೀವಿ ಮೇಡಮ್. ಉಪ್ಪಿ ಬಗ್ಗೆ ಏನು ಹೇಳ್ತೀರಾ? ಅವರು ಒಳ್ಳೆ ಅವ್ರ ಅಭಿಮಾನಿಗಳು ಮ್ಯಾಮ್. ನಾವು ಇಲ್ಲಿರೋರೆಲ್ಲ ಅವ್ರ ಅಭಿಮಾನಿಗಳು. ಇವಾಗಲೇ ಅವ್ರ ಸಾಂಗೆ ಹಾಕ್ಕೊಂಡು ಕುತ್ಕೊಂಡು ಕೇಳಿಸ್ಕೊಂಡಿದ್ದು. ಇವಾಗ ಅದನ್ನೇ ಅವ್ರದ್ದು ಹೆಂಗಿರುತ್ತೆ ಮೂವಿ, ನೆಕ್ಸ್ಟ್ ಯಾವ್ದು ಬರುತ್ತಾ ಅಂತ ಕಾಯ್ತಾಯಿದ್ದೀವಿ. ನೋಡೋಣ. ಇದು ಚೆನ್ನಾಗಿ ಬರ್ತಂದರೆ ಮುಂದೆ ಇನ್ನೂ ಫಿಲಮ್ ತೆಗಿಬೇಕು ಅಂತ ಅವ್ರಿಗೆ ನಮ್ಗೆ ಆಸೆ ಇದೆ. ಅವ್ರು ಇನ್ನೂ ಮುಂದೆ ಫಿಲಮ್ಗಳನ್ನ ಚೆನ್ನಾಗಿ ತೆಗೆದ್ರೆ ನಮಗೂ ತುಂಬ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಗುರು ಅಂತ. ನೀವು ಪ್ರೋಮೋ ನೋಡಿದ್ರಾ? ಹಾಂ, ನೋಡಿದ್ದೀನಿ. ಏನು ಅನ್ನಿಸ್ತಿದೆ? ಚೀಪ್ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಬಾಸ್ ಏನೇ ಮಾಡಿದ್ರೆ ನಮ್ಮ ಬಾಸೇ. ಹಾಂ,
ನಾವು ಫುಲ್ ಕುತೂಹಲ ಇದೀವಿ ಆ ಮೂವಿ ಯಾವಾಗ ರಿಲೀಸ್ ಆಗುತ್ತಂತ. ಫಸ್ಟ್ ಶೋ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ನೀವು ಓಡಾಡ್ತಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣನ ನಿಮಗೆ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹೋಗ್ಬೇಕಂತ ಕಾಯ್ತಾ ಇದೀವಿ ಮ್ಯಾಮ್. ಅವ್ರ ಮೂವಿನ ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ. ಈಗ UI ಮೂವಿನ ಎಷ್ಟು ಸಲ ನೋಡ್ಬಹುದು ಅಂತ ನಿಮಗೆ ಅನಿಸ್ತಿದೆ? ಸತಿ ನೋಡಿದ್ರೆ ಅರ್ಥ ಆಗಲ್ಲ ಮ್ಯಾಮ್. ನಾವೊಂದು 10 ಸತಿ ನೋಡಿದ್ರು ಅದನ್ನ ನೋಡ್ಲೇಬೇಕು ಅನ್ಸುತ್ತೆ ಮ್ಯಾಮ್. ಅಷ್ಟೊಂದು ಕ್ರೇಜ್ ಉಪ್ಪಿ ಮೇಲೆ? ನಿಜವಾಗ್ಲೂ ಮ್ಯಾಮ್, ಅವ್ರ ಅಭಿಮಾನಿಗಳು ಮ್ಯಾಮ್ ನಾವೆಲ್ಲ. ಎಷ್ಟು ಜನ ಹುಡುಗಿರು ಅವರು ಅಷ್ಟೊಂದು ಚೆನ್ನಾಗಿರಲ್ಲ, ಎಲ್ಲ ತಪ್ಪಾಗಿ ತೆಗಿತಾರೆ ಫಿಲಮ್ ಅಂದ್ರೂ ಅವರು ರಿಯಲ್ ಆಗಿ ತೆಗಿತಾ ಇದ್ದಾರೆ. ಏನಿದೆ ಅದನ್ನೇ ಕರೆಕ್ಟಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರಂದ್ರೆ ನಮ್ಗೆ ತುಂಬ ಇಷ್ಟ ಮ್ಯಾಮ್. ನಮ್ಮ ಬಾಸ್ ಏನೇ ಮಾಡಿದ್ರೆ ನಮ್ಮ ಬಾಸ್ ಮ್ಯಾಮ್, ಅಷ್ಟೇ ಅಷ್ಟೇ. ಒಳ್ಳೆದಾಗಿದ್ರೆ ಯಾರು ಸರ್, ನೀವು ಪ್ರೋಮೋ ನೋಡಿದ್ರಲ್ಲ? ನೋಡಿದೆ. ಏನು ಹೇಳ್ತೀರಾ ಚೀಪ್ ಅದ್ರ ಬಗ್ಗೆ? ಚೆನ್ನಾಗಿದೆ. ಅಷ್ಟೇ ಸಾಂಗ್ ತುಂಬ ಅರ್ಥ ಇದೆ. ಈಗ ಓನಲ್ಲ ನೀನಲ್ಲ ಅದು 25 ವರ್ಷ ಆದಮೇಲೆ ಟ್ರೆಂಡ್ ಬಂದಿದೆ. ಅವ್ರ ಸಾಂಗ್ ಎಲ್ಲ ಆ ಥರನೇ, ಅದರಲ್ಲೇ ತುಂಬ ಅರ್ಥ ಇದೆ. ಆಶ್ರಿತ್ ಕೇರ್ ಅಂತ ಸರ್, ಈಗ UI ಪ್ರೋಮೋ ಬಿಟ್ಟಿದ್ದಾರೆ ಅಲ್ವಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? UI ಪ್ರೋಮೋ ನೋಡಿದ್ರಾ? ನೋಡಿದ್ವಿ ಮೇಡಮ್, ಚೆನ್ನಾಗೇ ಐತೆ. ಈಗ ಉಪ್ಪಿ ಸರಿಂದು ಹೊಸ ಡೈರೆಕ್ಷನ್ ಬರುತ್ತೆ, ಬಟ್ ಇವಾಗ ಬಂದಿರೋದು ಅವ್ರ ಡೈರೆಕ್ಷನಲ್ಲಿ. ನಮಗೂ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಕನ್ನಡ ಫಿಲಮ್ಮು ಉಪ್ಪಿ ಸರಿನ ಡೈರೆಕ್ಷನ್ನು ಯಾವ ಥರ ಒಂಥರ ಹೊಸ್ದಾಗೆ ತೋರಿಸಿರ್ತಾರೆ. ಎಲ್ಲರೂ ಅಟ್ರಾಕ್ಷನ್ನು. ಉಪ್ಪಿ ಸರ್ದು ಒಂದು ಸಲ ನೋಡಿದರೆ ಫಿಲಮ್ಮು ಅರ್ಥ ಆಗಲ್ಲ, ಒಂದು 3-4 ಸಲ ನೋಡಲೇಬೇಕು ಆ ಫಿಲಮ್ಗಳನ್ನ. ಒಂಥರ ಅಟ್ರಾಕ್ಷನ್ನು. ಈ ಯೂತ್ಸಿಗೆಲ್ಲ ಚೆನ್ನಾಗಿ ಅವ್ರು ಏನೋ ಒಂದು ಮೆಸೇಜ್ ಕೊಡ್ತಾರೆ. ಅದಕ್ಕೋಸ್ಕರ ಅವ್ರ ಫಿಲಮ್ ಎಲ್ಲರೂ ಕನ್ನಡ 5 ಭಾಷೆ ಒಳಗೆ ಅದೇನೋ ರಿಲೀಸ್ ಆಗ್ತಾ ಇದೆ ಅಂತೆ. ಇಡೀ ಇಂಡಿಯಾಗೆ ಅದೆಲ್ಲ ಒಂಥರ ಚೆನ್ನಾಗಾಗಲಿ ಅಂತಂದು ಉಪ್ಪಿ ಸರ್ರಿಗೆ, ಅವ್ರ ಟೀಮಿಗೆ, ಫಿಲಮ್ಗೆ ಎಲ್ಲರಿಗೂ ಕಾಂಗ್ರೆಸ್ ಹೇಳ್ತೀನಿ ಅಕ್ಕ. ಪ್ರೋಮೋ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗೈತೆ ಅಕ್ಕ, ಸಾಂಗ್ ಎಲ್ಲ ಅದೆಲ್ಲ ಟ್ರೆಂಡಿಯಾಗಿ ಬರಬೇಕು ಅವೆಲ್ಲ ಮೂವೀಸು. ಇಟ್ಸ್ ಓಕೆ ಅಕ್ಕ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. UI ಪ್ರೋಮೋ ನೋಡಿದ್ರಾ? ನೋಡಿದ್ವಿ. ನೋಡಿದ್ಮೇಲೆ ಏನು ಅನ್ನಿಸ್ತಿದೆ ಪ್ರೋಮೋ ಬಗ್ಗೆ? ಏನಿಲ್ಲ, ನಮ್ಮದು ತುಂಬ ಚಿಕ್ಕದು ಅಂತ ಏನೇನೋ ಐತೆ ಅದ್ರಾಗೆ.